ಹೆಸರು ಕಿಶೋರ್ ಮಾಧವ್ ಧಾರವಾಡ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊತ್ತಿಕೋಟೆಯಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ದಿವಸ ಮಾಡಿರತಕ್ಕಂತಹ ಚಟುವಟಿಕೆ ಹೆಸರು ಫೋಟೋಮೀಟರ್ ಮಾಡೋದು. ಈ ಮಾಡೆಲ್ ಮಾಡುವ ಉದ್ದೇಶವೇನೆಂದರೆ ಒಂದು ಸಸ್ಯವು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹೀರಿಕೊಂಡಿದೆ ಎಂದು ತಿಳಿಯಲು ಅಳತೆ ಮಾಡಲು ಈ ಮಾಡೆಲನ್ನು ಮಾಡಿದ್ದೇವೆ. ಈ ಮಾಡೆಲ್ ಮಾಡಲು ಉಪಯೋಗಿಸಿಕೊಂಡಿರ್ತಕ್ಕಂತಹ ವಸ್ತುಗಳು ನೀರು, ಸಸ್ಯದ ಒಂದು ಕೊಂಬೆ, ಗಮ್, ಒಂದು ಸ್ಕೆಚ್ ಪೆನ್, ಕತ್ತರಿ, ಪೈಪ್ ಹಾಗೂ ಒಂದು ಬಾಟಲ್. ಬನ್ನಿ ಈಗ ಈ ಸಾಮಾನುಗಳನ್ನು ಬಳಸಿಕೊಂಡು ಈ ಮಾದರಿಯನ್ನು ಮಾಡೋಣ. ಈಗ ನೋಡಿ, ಈ ಚಟುವಟಿಕೆಯು ತಯಾರಾಗಿದೆ. ಇದನ್ನು ಒಂದು ಪೈಪಿನಲ್ಲಿ ಈ ಸಸ್ಯವನ್ನು ಸಿಗಿಸಿದ್ದೇನೆ. ಇದರಲ್ಲಿ ನೀರನ್ನು ಹಾಕಿದ್ದೇನೆ. 7.5ರಷ್ಟು ನೀರು ಇದೆ. ಈಗ ಇದು ಎಷ್ಟು ಪ್ರಮಾಣದಲ್ಲಿ ನೀರು ಹೀರಿಕೊಳ್ಳುತ್ತದೆ ಎಂದು ನೋಡೋಣ. 2 ತಾಸು ಅಥವಾ 4 ತಾಸು ಬಿಟ್ಟು ಬಂದು ನೋಡೋಣ. ಅವಾಗ ಇದು ಎಷ್ಟು ಪ್ರಮಾಣದಲ್ಲಿ ನೀರು ಹೀರಿಕೊಳ್ಳುತ್ತಂತ ತಿಳಿತೈತಿ. ಈಗ 1 ಗಂಟೆಯ ಬಳಿಕ ಬಂದು ನೋಡಿದಾಗ ಈ ನೀರು 5 ಸೆಂಟಿಮೀಟರ್ನಷ್ಟು ಆಗಿದೆ. ಈ ಮಾಪನದಲ್ಲಿ 5 ಸೆಂಟಿಮೀಟರ್. ಈಗ ಈ ನೀರು 5 ಸೆಂಟಿಮೀಟರ್ನಷ್ಟು ಆಗಿದೆ. ಈಗ 2 ಗಂಟೆಯ ಬಳಿಕ ಬಂದು ನೋಡಿದಾಗ ಈ ನೀರು 3 ಸೆಂಟಿಮೀಟರ್ನಷ್ಟು ಆಗಿದೆ. ಈಗ 2 ಗಂಟೆಯ ಬಳಿಕ ಬಂದು ನೋಡಿದಾಗ ಈ ನೀರು 3 ಸೆಂಟಿಮೀಟರ್ನಷ್ಟು ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಸ್ಯವು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹೀರಿಕೊಂಡಿದೆ ಎಂದು ತಿಳಿದೆವು. ಹೇಗೆ ಎಂದರೆ 1 ಗಂಟೆಯ ಬಳಿಕ ಬಂದು ನೋಡಿದಾಗ 5 ಸೆಂಟಿಮೀಟರ್ನಷ್ಟು ನೀರು ಹೀರಿಕೊಂಡಿತ್ತು. ಹಾಗೆ 2 ಗಂಟೆಯ ಬಳಿಕ ಬಂದು ನೋಡಿದಾಗ ಈ ಸಸ್ಯವು 3 ಸೆಂಟಿಮೀಟರ್ನಷ್ಟು ನೀರು ಹೀರಿಕೊಂಡಿತ್ತು. ಹೀಗೆ ಸಸ್ಯವು ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹೀರಿಕೊಳ್ಳುತ್ತವೆ ಎಂದು ಕಂಡುಹಿಡಿಯಲು ಈ ಮಾದರಿ ನಮಗೆ ಸಹಾಯವಾಗುತ್ತದೆ. ಧನ್ಯವಾದಗಳು.